ಮಾರ್ಕೆಟ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ಶಿಶಿರ್ ತಮ್ಮ ಲ್ಯಾಪ್ಟಾಪ್ನಲ್ಲಿ ಕೆಲವು ಸ್ಟಾಕುಗಳನ್ನು ಹುಡುಕ್ತಾ ಇದ್ರು. ಅಲ್ಲೇ ಇದ್ದ ಸುಮೇಧ್ ಇವರ ಬಳಿ ಬಂದು ಏನ್ ಮಾಡ್ತಿದ್ದೀರಾ ಅಂತ ವಿಚಾರಿಸ್ತಾರೆ. ಆಗ ಶಿಶಿರ್ ತಮ್ಮ ಸ್ನೇಹಿತರಾದ ಮೋಹಿತ್ ಬಗ್ಗೆ ಹೇಳ್ತಾರೆ. ಮೋಹಿತ್ 3 ತಿಂಗಳ ಹಿಂದೆ ಹೂಡಿಕೆ ಮಾಡಿದ್ದ ಷೇರಿನ ಮೌಲ್ಯ ಈಗ 3 ಪಟ್ಟಾಗಿದೆ ಅಂತ ಹೇಳ್ತಾರೆ. ಹೀಗಾಗಿ ಅದೇ ಶೇರನ್ನ ಖರೀದಿ ಮಾಡೋ ಯೋಚನೆ ಮಾಡ್ತಿರೋದಾಗಿ ಹೇಳ್ತಾರೆ. ಅದಕ್ಕೆ ಸುಮೇಧ್ ಅವರು ಯಾರೋ ಒಬ್ರು ಲಾಭ ಗಳಿಸಿದ್ರು ಅಂದ ಮಾತ್ರಕ್ಕೆ ಎಲ್ರಿಗೂ ಈ ಶೇರ್ನಿಂದ ಲಾಭ ಸಿಗುತ್ತೆ ಅಂತೇನೂ ಇಲ್ಲ ಅನ್ನೋದನ್ನ ನೆನಪು ಮಾಡ್ತಾರೆ. ಆಗ ಶಿಶಿರ್ ಈ ಷೇರು ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಏರಿಕೆ ಕಾಣುತ್ತೆ ಅಂತ ಹೇಳ್ತಾರೆ. ಷೇರು ಮಾರುಕಟ್ಟೆಯಲ್ಲಿ ಇಂತಹ ಯಾವುದೇ ಗ್ಯಾರಂಟಿ ಇಲ್ಲ ಅನ್ನೋದನ್ನ ಸುಮೇಧ್ ಮತ್ತೆ ಅವರಿಗೆ ಹೇಳ್ತಾರೆ. ಹಾಗೆಯೇ ಷೇರುಗಳಲ್ಲಿ ಅಥವಾ ಇತರ ಹೂಡಿಕೆಗಳಲ್ಲಿ ಹೂಡಿಕೆ ಮಾಡಬೇಕಾದ್ರೆ ಅದು ಪೋರ್ಟ್ಫೋಲಿಯೋ, ಹಣಕಾಸು ಗುರಿಗಳು ಮತ್ತು ಎಷ್ಟು ರಿಸ್ಕ್ ತೆಗೆದುಕೊಳ್ಳಬಹುದು ಎನ್ನುವುದನ್ನು ಅವಲಂಬಿಸಿರುತ್ತೆ. ಯಾರೋ ಹೂಡಿಕೆ ಮಾಡ್ತಿದ್ದಾರೆ ಅಂತ ನೀವು ಹಿಂದೆ ಮುಂದೆ ಯೋಚಿಸದೆ ಹೂಡಿಕೆಯನ್ನು ಮಾಡಬೇಡಿ ಅಂತ ಅವರಿಗೆ ಹೇಳ್ತಾರೆ. ಹೌದು, ಶಿಶಿರ್ ಅವರಿಗೆ ಸುಮೇಧ್ ಸರಿಯಾದ ಸಲಹೆಯನ್ನೇ ಕೊಡ್ತಾ ಇದ್ದಾರೆ. ನೀವೇ ನೋಡಿ, ಶಿಶಿರ್ ಮತ್ತು ಅವರ ಸ್ನೇಹಿತ ಮೋಹಿತ್ ಇಬ್ಬರು ಕೂಡ ಬೇರೆ ಬೇರೆ ವ್ಯಕ್ತಿಗಳು. ಅದರಿಂದ ಸಹಜವಾಗಿಯೇ ಒಬ್ಬರು ಇನ್ನೊಬ್ಬರ ಹೂಡಿಕೆಗಳನ್ನು ನಕಲು ಮಾಡೋದು ಸೂಕ್ತ ಆಗೋದಿಲ್ಲ. ಅವರವರ ಪೋರ್ಟ್ಫೋಲಿಯೋ, ರಿಸ್ಕ್ ತೆಗೆದುಕೊಳ್ಳುವ ಸಾಮರ್ಥ್ಯ, ಹಣಕಾಸು ಗುರಿ ಇತ್ಯಾದಿ ಎಲ್ಲವೂ ಕೂಡ ಭಿನ್ನವಾಗಿರುತ್ತೆ. ಉದಾಹರಣೆಗೆ ಮೋಹಿತ್ ಅವರು ಯಾವುದೋ ಒಂದು ಷೇರಿನಲ್ಲಿ 50,000 ರೂಪಾಯಿಯನ್ನು ಹೂಡಿಕೆ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಈ ಷೇರು 60 ಅಥವಾ 70,000 ರೂಪಾಯಿಗೆ ಹೆಚ್ಚಳ ಆಗಿಬಿಡಬಹುದು, ಅಥವಾ 30,000ಕ್ಕೋ 25,000ಕ್ಕೋ ಇಳಿಕೆ ಕೂಡ ಆಗಬಹುದು. ಹೀಗಾಗಿ ಷೇರುಗಳಲ್ಲಿ, ಮ್ಯೂಚುವಲ್ ಫಂಡ್ಗಳಲ್ಲಿ, ಯುಲಿಪ್ಗಳಲ್ಲಿ ಅಥವಾ ಇತರೆ ಯಾವುದೇ ಹೂಡಿಕೆಗಳಲ್ಲಿ ಹೂಡಿಕೆಯನ್ನು ಮಾಡುವಾಗ ಕಣ್ಣು ಮುಚ್ಚಿ ಇತರರನ್ನು ನೀವು ಅನುಸರಿಸಬೇಡಿ. ಇದು ಜಾಣತನದ ನಡೆ ಅಲ್ಲ. ಆದರೆ ಜನ ಈ ಸಲಹೆಗೆ ಕಿವಿಗೊಡದೆ ಬೇರೆಯವರ ತಂತ್ರವನ್ನು ಅನುಸರಿಸುವುದನ್ನೇ ಮಾಡೋದು ಹೆಚ್ಚು. ಹಣಕಾಸು ನಡವಳಿಕೆಯ ಪರಿಭಾಷೆಯಲ್ಲಿ ಇದನ್ನು ಸಮೂಹ ಅನುಕರಣೆ, ಅಂದರೆ ಇತರೆ ಹೂಡಿಕೆದಾರರು ಏನು ಮಾಡ್ತಾರೋ ಅದನ್ನೇ ವಿವೇಚನೆ ಇಲ್ಲದೆ ಅನುಸರಿಸೋದು. ಇದಕ್ಕೆ ಬಿಹೇವಿಯರಲ್ ಫಿನಾನ್ಸ್ ಅಂದರೆ ಹಣಕಾಸಿಗೆ ಸಂಬಂಧಿಸಿದ ವರ್ತನೆ, ಹರ್ಡ್ ಮೆಂಟಾಲಿಟಿ ಅಂದರೆ ಗುಂಪನ್ನು ಅನುಸರಿಸೋದು ಅಥವಾ ಇತರರ ಅನುಕರಣೀಯ ಪ್ರವೃತ್ತಿ ಅಂತ ಕರೀತಾರೆ. ಶಿಶಿರ್ ಅವರು ತಮ್ಮ ಹೂಡಿಕೆಗಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಕ್ಕೆ ಹೆದರಿದ್ದಾರೆ. ಅವರಿಗೆ ಎಲ್ಲಿ ನಷ್ಟ ಆಗುತ್ತೋ, ಎಲ್ಲಿ ತಮ್ಮ ಹಣ ಕಳ್ಕೋಬೇಕಾಗಿ ಬರುತ್ತೋ ಅನ್ನೋ ಭಯ ಕಾಡ್ತಿದೆ. ಅದಕ್ಕೆ ಅವರು ಬೇರೆಯವರು ಏನ್ ಮಾಡ್ತಾರೋ ಹಾಗೆ ಮಾಡ್ತಿದ್ದಾರೆ. ಇತರರು ಹೂಡಿಕೆ ಮಾಡ್ತಾ ಇರೋ ರೀತಿಯಲ್ಲಿ ಇವರು ಕೂಡ ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ. ಇತರರಿಗೆ ಲಾಭ ಆಗಿರೋದ್ರಿಂದ ತಮಗೂ ಕೂಡ ಲಾಭ ಸಿಗಬಹುದು ಅನ್ನೋ ಆಶಯ ಅವರದ್ದು. ಇದನ್ನೇ ಹರ್ಡ್ ಮೆಂಟಾಲಿಟಿ ಅಥವಾ ಸಮೂಹ ವರ್ತನೆ ಅಂತ ಹೇಳೋದು. ಹಣಕಾಸು ನಡವಳಿಕೆಯಲ್ಲಿ ಜನರು ಬಳಲ್ತಾ ಇರೋದು ಕೇವಲ ಇದೊಂದೇ ಪೂರ್ವಾಗ್ರಹದಿಂದಲ್ಲ. ಬಯಾಸ್ ಅಥವಾ ಪೂರ್ವಾಗ್ರಹ ಅಂದರೆ ಯಾವುದೇ ವಿಷಯದ ಬಗ್ಗೆ ಮೊದಲೇ ಹೊಂದಿರುವ ಭಾವ ಅಥವಾ ವಾಸ್ತವ ಅರಿಯದೆ ತಾವು ತಿಳಿದಿರುವುದೇ ಸರಿ ಎಂಬ ಧೋರಣೆಯನ್ನು ಹೊಂದಿರೋದು. ಉದಾಹರಣೆಗೆ, ಇತರರ ಹೂಡಿಕೆಯ ತಂತ್ರದ ಬಗ್ಗೆ ನೀವು ಪೂರ್ವಾಗ್ರಹ ಪೀಡಿತರಾಗಿರಬಹುದು. ಅಂದರೆ ಇತರರು ಅನುಸರಿಸಿರುವ ಹೂಡಿಕೆಯ ತಂತ್ರ ನಿಶ್ಚಿತವಾಗಿ ಉತ್ತಮವಾದ ರಿಟರ್ನ್ಸನ್ನು ಕೊಡುತ್ತೆ ಅಂತ ಭಾವಿಸೋದು. ಇಂತಹ ಪೂರ್ವಾಗ್ರಹಗಳ ಪೈಕಿ ಖಚಿತತೆ, ಜನಪ್ರಿಯತೆ ಮತ್ತು ತಿರಸ್ಕಾರದ ಪೂರ್ವಾಗ್ರಹಗಳು ನಿಮ್ಮ ಹೂಡಿಕೆಯನ್ನು ಹಾಳು ಮಾಡಬಹುದಾಗಿದೆ. ಖಚಿತತೆಯ ಪೂರ್ವಾಗ್ರಹ ಅಂದರೆ ನಾವು ತಿಳ್ಕೋತೀವಿ, ಅಳವಡಿಸಿಕೊಳ್ತೀವಿ ಅಥವಾ ನಾವು ಏನು ಅಂದ್ಕೊಂಡಿರ್ತೀವೋ ಅದಕ್ಕೆ ಹೊಂದಿಕೆಯಾಗುವುದನ್ನು ಮಾತ್ರ ಆಯ್ಕೆ ಮಾಡ್ಕೋತೀವಿ. ಇದರಿಂದಾಗಿ ಬಹುತೇಕರು ಕಷ್ಟವನ್ನು ಅನುಭವಿಸಬೇಕಾಗುತ್ತೆ. ಇದನ್ನು ಒಂದು ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಒಂದು ವೇಳೆ ಹೂಡಿಕೆದಾರರು ಸ್ಟಾಕ್ ಮಾರ್ಕೆಟ್ ಔಟ್ಲುಕ್ ಸಕಾರಾತ್ಮಕವಾಗಿದೆ ಅಥವಾ ನಿರ್ದಿಷ್ಟ ವಲಯದ ಷೇರುಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಯೋಚಿಸಿದರೆ ಆಗ ಈ ಆಲೋಚನೆಗೆ ಪೂರಕವಾಗಿರುವ ಮಾಹಿತಿಗೆ ಮಾತ್ರ ಗಮನ ಕೊಡ್ತಾರೆ. ಅಂದರೆ ಅವರ ಭಾವನೆಗೆ ಬೆಂಬಲಿಸುವ ಮಾಹಿತಿಯತ್ತ ಮಾತ್ರ ಗಮನ ಕೊಡ್ತಾರೆ. ಹೀಗೆ ಮಾಡೋದ್ರಿಂದ ಹೂಡಿಕೆದಾರರು ಮಾರ್ಕೆಟ್ ರಿಸ್ಕ್ ಅನ್ನು ನಿರ್ಲಕ್ಷಿಸ್ತಾರೆ. ನೆನಪಿಡಿ, ಮಾರುಕಟ್ಟೆ ನೀವೆಣಿಸಿದಂತೆ ನಡೆಯಲ್ಲ. ಒಂದು ವೇಳೆ ಪೂರ್ವಾಗ್ರಹದಂತಾಗದೆ ಮಾರುಕಟ್ಟೆ ಕುಸಿದರೆ ಆಗ ಹೂಡಿಕೆ ಮಾಡಿದವರು ಭಾರಿ ನಷ್ಟವನ್ನು ಅನುಭವಿಸಬೇಕಾಗತ್ತೆ.
ಇನ್ನು ತಿರಸ್ಕೃತ ಭಾವ ಅಂದರೆ ಸ್ವಲ್ಪ ಕೂಡ ಮನಸ್ಸಿಲ್ಲದೆ ಇರುವ ಭಾವನೆ ಇದ್ದಾಗ ನಷ್ಟ ಆದರೆ ಹೂಡಿಕೆದಾರರು ಕಳ್ಕೊತಾ ಇರೋ ಹೂಡಿಕೆಯಿಂದ ಹೊರಗೆ ಬರಲ್ಲ, ಬದಲಿಗೆ ಆ ಹೂಡಿಕೆಯನ್ನು ಉಳಿಸ್ಕೊಳ್ಳೋಕ್ಕೆ ನೋಡ್ತಾರೆ. ಯಾಕೆಂದರೆ ಅವರು ನಕಾರಾತ್ಮಕ ಸನ್ನಿವೇಶದಲ್ಲಿ ಹೂಡಿಕೆಯನ್ನು ಹಿಂಪಡೆಯೋಕೆ ಬಯಸೋದಿಲ್ಲ. ಉದಾಹರಣೆಗೆ ನೀವು 1,000 ರೂಪಾಯಿಗೆ ಒಂದು ಷೇರು ಖರೀದಿಸಿದ್ದು ಯಾವುದೋ ಒಂದು ಸಂದರ್ಭದಲ್ಲಿ ಅದು 3,000 ರೂಪಾಯಿ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಆದರೆ ನೀವು ಆಗ ಷೇರು ಮಾರಾಟ ಮಾಡದೇ ಇದ್ದು ಮುಂದೆ ಅದು 2,000 ರೂಪಾಯಿಗೆ ಇಳಿಕೆಯಾದಾಗ ಕೂಡ ಮಾರಾಟ ಮಾಡಲ್ಲ ಅಂತ ಭಾವಿಸೋಣ. ಆಗ ನಿಮಗೆ 1,000 ರೂಪಾಯಿ ಮಾತ್ರ ಲಾಭ ಸಿಗುತ್ತೆ, ಇನ್ನೊಂದು 1,000 ರೂಪಾಯಿ ನಷ್ಟ, ನೋಷನಲ್ ಲಾಸ್ ಆಗುತ್ತೆ. ಹೀಗಾಗಿ ಮತ್ತೆ 3,000 ರೂಪಾಯಿ ಮೌಲ್ಯ ಸಿಗುವಾಗ ಮಾರಾಟ ಮಾಡೋಣ ಅನ್ನೋ ಯೋಚನೆ ಮಾಡ್ತೀರಾ. ಆದರೆ ನಂತರ ಆ ಷೇರಿನ ಬೆಲೆ 1,000 ರೂಪಾಯಿಗಿಂತ ಕಡಿಮೆ ಆಗಿಬಿಡುತ್ತೆ. ನಿಮ್ಮ ನಿರೀಕ್ಷೆಯಿಂದಾಗಿ ನೋಷನಲ್ ಲಾಸ್ ಪ್ರಮಾಣ ಹೆಚ್ಚಾಗುತ್ತೆ. ಮುಂದಿನದು ಜನಪ್ರಿಯತೆಯ ಒಲವು. ನಮಗೆ ಗೊತ್ತಿರುವುದರ ಬಗ್ಗೆ ಗಮನ ಹರಿಸುವ ಪ್ರವೃತ್ತಿ ಇದು. ಅಂದರೆ ಹೂಡಿಕೆದಾರರು ತಮಗೆ ಗೊತ್ತಿರುವ ಪ್ರಾಡಕ್ಟ್ನಲ್ಲಿ ಹೂಡಿಕೆಯನ್ನು ಮಾಡೋದು. ಉತ್ತಮವಾದ ರಿಟರ್ನ್ ಕೊಡ್ತಾ ಇರುವ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಷನ್ಗೆ ಪೂರಕವಾಗಿರುವ ಮತ್ತೊಂದು ಫಿನಾನ್ಷಿಯಲ್ ಪ್ರಾಡಕ್ಟ್ ಇದ್ದರೂ ಕೂಡ ಗೊತ್ತಿರುವ ಪ್ರಾಡಕ್ಟ್ನಲ್ಲಿ ಹೂಡಿಕೆಯನ್ನು ಮಾಡೋದು. ಹೂಡಿಕೆದಾರರು ತಮ್ಮ ಹಿಂದಿನ ಆಯ್ಕೆಗಳಿಂದ ಹೊರಗೆ ಬರುವುದಿಲ್ಲ. ಹೂಡಿಕೆದಾರರು ಹೊಸ ಸ್ಟಾಕ್ ಅಥವಾ ಬಾಂಡ್ಗಳಲ್ಲಿ ಹೂಡಿಕೆಗೆ ಹಿಂದೇಟು ಹಾಕೋದ್ರಿಂದ ಅವರ ಪೋರ್ಟ್ಫೋಲಿಯೋ ಕೆಲವು ಷೇರುಗಳಲ್ಲಿ ಕೇಂದ್ರೀಕೃತವಾಗುತ್ತೆ. ನಷ್ಟದ ರಿಸ್ಕ್ ಹೆಚ್ಚಾಗುತ್ತೆ. ಈಗ ಉದ್ಭವಿಸೋ ಪ್ರಶ್ನೆ ಅಂದರೆ ಜನರು ಯಾಕೆ ತಾವು ಭಾವಿಸಿರೋದಕ್ಕೆ ಹೊಂದಿಕೊಂಡಿರ್ತಾರೆ? ಪಕ್ಷಪಾತದ ನಿಲುವನ್ನು ಯಾಕೆ ಹೊಂದಿರ್ತಾರೆ? ಇದಕ್ಕೆ ಕಾರಣ ಏನು? ಅಮೆರಿಕಾದ ಖ್ಯಾತ ಮನಃಶಾಸ್ತ್ರಜ್ಞ ಮತ್ತು ಆರ್ಥಿಕ ತಜ್ಞರಾದ ಡಾಕ್ಟರ್ ಡೇನಿಯಲ್ ಕನೇಮನ್ ಅವರು ತಮ್ಮ ಪುಸ್ತಕ ಥಿಂಕಿಂಗ್ ಫಾಸ್ಟ್ ಆ್ಯಂಡ್ ಸ್ಲೋದಲ್ಲಿ ಮಾನವನ ಮನಸ್ಸು ಆಗಾಗ್ಗೆ ತಪ್ಪು ಅಥವಾ ಕೆಟ್ಟ ನಿರ್ಧಾರಗಳನ್ನು ಮಾಡುತ್ತೆ ಅಂತ ಬರೆದಿದ್ದಾರೆ. ಹಾಗೆ ಬಹುತೇಕ ಹೂಡಿಕೆದಾರರು ಮಾರುಕಟ್ಟೆ ಏರುಗತಿಯಲ್ಲಿ ಇರುವಾಗ ಮಾತ್ರ ಹೂಡಿಕೆ ಮಾಡ್ತಾರೆ, ಇನ್ನು ಮಾರುಕಟ್ಟೆ ಇಳಿಕೆಯ ಹಾದಿಯಲ್ಲಿರುವಾಗ ಮಾರಾಟ ಮಾಡ್ತಾರೆ, ಅಂದರೆ ನಷ್ಟ ಅನುಭವಿಸ್ತಾರೆ ಅನ್ನೋದನ್ನು ಸಂಶೋಧನೆಗಳು ತೋರಿಸಿವೆ. ಅಂದರೆ ಮಾರುಕಟ್ಟೆ ಹೇಗೆ ಸಾಗುತ್ತೋ ಅದರ ತದ್ವಿರುದ್ಧದ ದಿಕ್ಕಿನಲ್ಲಿ ಹೋಗ್ತಾರೆ. ಇದು ಕೂಡ ಒಂದು ರೀತಿಯ ಕಾರಣರಹಿತ ನಿಲುವು. ಮನಸ್ಸಿನಲ್ಲಿರುವ ಪೂರ್ವಾಗ್ರಹ ಇದು ಸಹ ನಿಮ್ಮ ಹಣಕಾಸು ಗುರಿಗಳಿಗೆ ಅಡ್ಡಿಯನ್ನು ಮಾಡಬಹುದಾಗಿದೆ. ಇದನ್ನು ಸಾಮಾನ್ಯ ಜೀವನಕ್ಕೆ ಅಳವಡಿಸಿ ನೋಡಿ. ಯಾವುದೇ ವಸ್ತುವನ್ನು ನೀವು ಬೆಲೆ ಹೆಚ್ಚಿರುವಾಗ ಖರೀದಿಸ್ತೀರೋ ಅಥವಾ ಕಡಿಮೆ ಆದಾಗ ಖರೀದಿ ಮಾಡ್ತಿರೋ ಒಂದು ಸಲ ಯೋಚಿಸಿ. ನಾವಿಷ್ಟೊತ್ತು ಕಾರಣರಹಿತ ನಿಲುವುಗಳು ಅಥವಾ ಬಯಾಸ್ಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇಂತಹ ನಿಲುವುಗಳಿಂದ ಹೊರಗೆ ಬರೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋದು ಕೂಡ ತುಂಬಾ ಮುಖ್ಯ. ಇದರ ಬಗ್ಗೆ ತೆರಿಗೆ ಮತ್ತು ಹೂಡಿಕೆ ತಜ್ಞರಾದ ಬಲವಂತ್ ಜೈನ್ ಅವರನ್ನು ಕೇಳೋದಾದರೆ, ಈ ನಿಲುವುಗಳು ಅಥವಾ ಬಯಾಸ್ಗಳು ನಮ್ಮ ಅಹಂ ಜೊತೆಗೆ ಸಂಪರ್ಕಿತವಾಗಿರುತ್ತೆ. ಹೂಡಿಕೆ ವಿಷಯ ಬಂದಾಗ ನಾವು ಅಹಮ್ಮನ್ನು ಹೊಂದಿರಬಾರ್ದು. ಹೇಗೆ ತಪ್ಪು ಮಾಡಿರಬಹುದು ಅನ್ನೋದ್ರ ಬಗ್ಗೆ ಯೋಚಿಸಬೇಡಿ. ನೀವು ಹೂಡಿಕೆಯಲ್ಲಿ ನಿಮ್ಮ ತಪ್ಪನ್ನು ಎಷ್ಟು ಬೇಗ ಕಂಡುಕೊಳ್ತೀರೋ ಅಷ್ಟೇ ಬೇಗ ಅದರಿಂದ ಹೊರಗೆ ಬರಬಹುದು. ಬಯಾಸ್ ಅಥವಾ ಪೂರ್ವಾಗ್ರಹಗಳಿಂದ ಹೊರಗೆ ಬರೋದಕ್ಕೆ ಮೊದಲಿಗೆ ನೀವು ಅವು ಯಾವುವು ಅನ್ನೋದನ್ನು ಗುರುತಿಸಬೇಕು. ನಿಮಗೆ ಅದು ಯಾವುದು ಅಂತ ಗೊತ್ತಿದ್ದರೆ ಮತ್ತು ನಿಮ್ಮೊಳಗಿನ ಪೂರ್ವ ನಿಲುವುಗಳನ್ನು ತಿಳಿದಿದ್ದರೆ ನೀವು ಉತ್ತಮವಾದ ಹಣಕಾಸು ನಿರ್ಧಾರಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ನೀವು ಇನ್ನೂ ಕೆಲವು ಅಂಶಗಳ ಬಗ್ಗೆ ಗಮನ ಹರಿಸಬೇಕು ಅನ್ನೋದು ಜೈನ್ ಅವರ ಸಲಹೆ. ಉದಾಹರಣೆಗೆ ನಿಮ್ಮ ಹೂಡಿಕೆಯ ಪ್ಲಾನ್ ಬರೆದಿಡಬೇಕು. ಅದು ನಿಮ್ಮ ಹೂಡಿಕೆಯ ಗುರಿಗಳನ್ನು, ತಂತ್ರವನ್ನು, ರಿಸ್ಕನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಮತ್ತು ಅಸೆಟ್ ಕ್ಲಾಸನ್ನು ತಿಳಿಸುವ ಹಾಗಿರಬೇಕು. ಇದನ್ನು ಸದಾಕಾಲ ಅನುಸರಿಸಿ. ಆಗ ನೀವು ಭಾವನಾತ್ಮಕವಾಗಿ ಹಿಂದೆ ಮುಂದೆ ಯೋಚಿಸದೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ. ಕೊನೆಯದಾಗಿ ನಿಮ್ಮ ದೀರ್ಘಾವಧಿ ಮುನ್ನೋಟವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೂಡಿಕೆಯನ್ನು ಮಾಡಬೇಕಾ ಅಥವಾ ಬೇಡವಾ ಅನ್ನೋದನ್ನು ನೀವು ನಿರ್ಧರಿಸಿ. ಹಾಗೆ ಅಲ್ಪಾವಧಿ ಮಾರುಕಟ್ಟೆಯ ಏರಿಳಿತಗಳಿಗೆ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ನಾವು ಸಲಹೆ ಕೊಡ್ತೀವಿ ಅಂತಾರೆ ಎಕ್ಸ್ಪರ್ಟ್ಸ್. ಜೊತೆಗೆ ಫಿನಾನ್ಷಿಯಲ್ ಅಡ್ವೈಸರ್ ಸಲಹೆಯನ್ನು ಕೂಡ ನೀವು ಪಡೀರಿ. ಅವರು ನಿಮ್ಮ ಪೋರ್ಟ್ಫೋಲಿಯೋ ಆಧರಿಸಿ ನಿಮಗೆ ಸೂಕ್ತವಾಗುವ ಹೂಡಿಕೆಯ ಸಲಹೆಯನ್ನು ಕೊಡ್ತಾರೆ. ಆಗ ನಿಮ್ಮ ನಿಲುವುಗಳು ಅಡ್ಡ ಬರೋದಿಲ್ಲ. ನಿಮ್ಮ ಪೂರ್ವಾಗ್ರಹ ಆಲೋಚನೆಗಳಿಂದ ದಯವಿಟ್ಟು ನೀವು ಹೊರಬನ್ನಿ. ಜಾಗೃತರಾಗಿರಿ. ಉತ್ತಮವಾದ ರಿಟರ್ನ್ ಗಳಿಸೋದಕ್ಕೆ ಸರಿಯಾದ ರೀತಿಯಲ್ಲಿ ಹೂಡಿಕೆಯನ್ನು ಮಾಡಿ. ಓಕೆ, ಮ್ಯೂಚುವಲ್ ಫಂಡ್, ಇನ್ಶೂರೆನ್ಸ್ ಹಾಗೂ ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ನೀವು ಎಲ್ಲ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ ಹಾಗೂ ಸಲಹೆ ಪಡೆದುಕೊಳ್ಳುವುದಕ್ಕೆ ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆ್ಯಪ್. ಥ್ಯಾಂಕ್ ಯು.